ಸೀನು ಆದ್ಯ ಮದ್ವೆ ಆಗೋದು ನಮಗ್ ಮಾತ್ರ ಇಷ್ಟ ಇಲ್ಲ ಅನ್ಕೊಂಡೆ, ಆ ದೇವ್ರಿಗೂ ಕೂಡ ಇಷ್ಟ ಇಲ್ಲ ಅನ್ಸತ್ತೆ. ಅಂದ್ರೆ ಈ ನೆಪದಿಂದ ಮದ್ವೆ ನಿಂತ ಹೋಗುತ್ತಾ ಅತ್ತೆ? ಆ ಆದ್ಯನ್ ಮನೆಯಿಂದ ಕಳಿಸ್ಬಿಡ್ತಾರಾ? ಅವಳನ್ ಮನೆಯಿಂದ ಕಳಿಸ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಸೀನು ಹೆಂಡತಿಯಾಗಿ ಅವಳು ನಮ್ಮನೇಲಿರೋದು ನನಗಿಷ್ಟ ಇಲ್ಲ. ಅವಳು ಮದ್ವೆ ಮಾಡ್ಕೋಬಾರ್ದು ಅಂತ ದೇವ್ರು ಅಪಶಕುನ ಅಂತ ತೋರಿಸಿದಾನೆ ಪಾರ್ವತಿ. ಈ ವಿಷಯ ನಮ್ಗ ಅರ್ಥ ಆಯ್ತು, ರಾಜುಗೂ ಜಾನಕಿಗೂ ಅರ್ಥ ಆಗ್ಬೇಕಲ್ವಾ? ಒಟ್ಟಿಗೆ ಅರ್ಥ ಆದ್ರೆ ಸರಿ ಹೋಗಲ್ಲಮ್ಮ. ಈ ಮದ್ವೆ ಆದ್ರೆ ಸೀನು ಆದ್ಯ ಜೀವನದಲ್ಲಿ ಹೆಜ್ಜೆ ಹೆಜ್ಜೆಗೂ ಗಂಡಾಂತರನೇ ಹೊರತು ಅವರು ಸುಖ ಶಾಂತಿಯಿಂದ ಬದುಕಲ್ಲ ಅನ್ನೋದನ್ನ ನಂಬೇಕು. ಆಗ ಈ ಮದ್ವೆನ ಅಣ್ಣ ತಡೆಯೋದಲ್ಲ, ಅತ್ತಿಗೆನೆ ನಿಲ್ಲಿಸ್ಬಿಡ್ತಾಳೆ. ಇದೆಲ್ಲ ಅನ್ಕೊಳ್ಳೋದಕ್ ಚೆನ್ನಾಗಿದೆ ಅತ್ಗೆ, ಆದ್ರೆ ನಡೆಯುತ್ತೆ ಅನ್ನೋ ನಂಬಿಕೆನೇ ಇಲ್ಲ. ಯಾವುದೋ ಒಂದ್ ತೆಂಗಿನಕಾಯಿ ಹಾಳಾಗಿದ್ ಮಾತ್ರಕ್ಕೆ ಮದ್ವೆ ನಿಂತ ಹೋಗುತ್ತೆ ಅನ್ಕೊಳ್ಳೋದು ನಮ್ ಹುಚ್ಚೇನೋ ಅಂತ ಅನಿಸ್ತಿದೆ. ಅವಳು ಭಾವನವ್ರ ಮನ್ಸನ್ನೇ ಬದಲಾಯಿಸಿದಾಳೆ. ಈ ಮೂಢನಂಬಿಕೆಯಿಂದ ಮದ್ವೆ ನಿಲ್ಸೋಕ್ ಬಿಡ್ತಾಳಾ? ಇಂಥ ಅಪಶಕುನಗಳು 2-3 ಕಣ್ಮುಂದೆ ನಡಿಬೇಕು ಪಾರ್ವತಿ. ಆಗ ಅತ್ತಿಗೆನೇ ಈ ಮದ್ವೆನ ಬೇಡ ಅಂತ ಹೇಳ್ತಾಳೆ. ಇವಾಗೇನೋ ಅವಳ ಟೈಮ್ ಚೆನ್ನಾಗಿಲ್ವೇನೋ? ಅಂದ್ರೆ ಅತ್ತೆ ಹೇಳ್ದಾಗೆ ದೇವ್ರಿಗೆ ಮದ್ವೆ ಇಷ್ಟ ಇಲ್ವೇನೋ? ಅಪಶಕುನ ಎದುರಾಯ್ತು. ಹೀಗೆ ಪ್ರತಿ ಸಲ ನಡೆಯುತ್ತೆ ಅಂತೀಯ ಅತ್ಗೆ? ತೆಂಗಿನಕಾಯಿ ಕೆಟ್ಟ ಹೋಗೋ ಹಾಗೆ ಮಾಡಿದ್ದು ದೇವ್ರಲ್ಲ ಪಾರ್ವತಿ, ನಾನು. ಅದೇಗತ್ಗೆ ಹಾಲ್ನ ಹೇಗಾದ್ರೂ ಹಾಳು ಮಾಡಬಹುದು, ನೀರ್ಗೆ ಎಣ್ಣೆ ಬೆರೆಸಿ ಕಲ್ಬೆರ್ಕೆ ಮಾಡಬಹುದು, ಆದ್ರೆ ತೆಂಗಿನಕಾಯಿ ಹಾಳಾಗೋ ಹಾಗೆ ಹೇಗ್ ಮಾಡ್ದೆ ಅತ್ಗೆ? ಅದನ್ನ 2 ದಿನ ಅಕ್ಕಿಲ್ ಮುಚ್ಚಿಟ್ಟಿದ್ದೆ. ದೇವಸ್ಥಾನದಲ್ಲಿ ಆದ್ಯ ಸೀನು ಅದೇ ತೆಂಗಿನಕಾಯಿ ಒಡೆಯೋ ಹಾಗೆ ಮಾಡಿದೆ. ಅವರಿಬ್ರು ಮದ್ವೆಗೆ ದೇವ್ರ ಅನುಗ್ರಹ ಇಲ್ಲ ಅಂತ ನಂಬೋ ಹಾಗೆ ಮಾಡಿದೆ. ಅದ್ ಸರಿ, ಅಕ್ಕಿಲ್ ತೆಂಗಿನಕಾಯಿ ಇಟ್ರೆ ತೆಂಗಿನಕಾಯಿ ಹಾಳಾಗತ್ತೆ ಅಂತ ನಿಂಗ್ ಹೇಗೆ? ನಾನೇ ಹೇಳಿತು. ಚಾರು, ಇದೆಲ್ಲ ನಿನ್ ಪ್ಲಾನಾ? ಹೌದು ಚಿಕ್ಕಮ್ಮ, ನೀವು ನನಗೋಸ್ಕರ ದುಃಖ ಪಡ್ತೀರಾ ಹೊರತು ಇಂಥ ಪ್ರಯೋಗ ಮಾಡಲ್ಲ ಅಂತ ನನಗೆ ಅರ್ಥ ಆಯ್ತು. ನೀನ್ ಮಾಡಿರೋ ಪ್ಲಾನ್ ಚೆನ್ನಾಗೇ ಇದೆ, ಆದ್ರೆ ವರ್ಕೌಟ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ.